ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ದೇವರ ಮನೆಯಿಂದ ನೇರ ಸಂದೇಶ ಬಂದಿದೆ. ಒಂದೇ ಬಾರಿಗೆ 2 ದೊಡ್ಡ ದೊಡ್ಡ ಸಂದೇಶಗಳು ಬಂದಿವೆ. ಇದೇ ಶ್ರಾವಣ ಮಾಸದಲ್ಲಿ ನೀವು ಕೋಟ್ಯಾಧಿಪತಿಯಾಗುತ್ತೀರಾ ಅಥವಾ ಹೀಗೆ ಹೇಳಬಹುದು, ಮಹಾದೇವನು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತಾನೆ. ದೇವರ ಮನೆಯಿಂದ ದಿವ್ಯ ಸಂಕೇತಗಳು ಸಿಕ್ಕಿದೆ. ಹೌದು ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಮಹಾದೇವನ ಕೃಪೆಯಿಂದ ಅದೃಷ್ಟ ಬದಲಾಗಬಹುದು. ಅತ್ಯಂತ ದೊಡ್ಡ ಯೋಗಗಳು ರೂಪುಗೊಳ್ಳುತ್ತಿವೆ. 2 ರಹಸ್ಯಮಯ ಸಂದೇಶಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ. ರಾಹು 11ನೇ ಮತ್ತು 3ನೇ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ. ರೀತಿಗಾಗಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಯಾವುದೇ ಕಾರಣವಿಲ್ಲದೆ ಪದೇ ಪದೇ ಯಾವುದೋ ಒಂದು ಸಂಕೇತ ನಿಮ್ಮ ಜೀವನದಲ್ಲಿ ಬರಲು ಪ್ರಾರಂಭಿಸುತ್ತದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಕೆಲವೊಮ್ಮೆ ಯಾವುದೋ ಹಕ್ಕಿ ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ. ಕೆಲವೊಮ್ಮೆ ಯಾವುದೋ ಶುಭ ಕನಸು ಕಾಣಿಸುತ್ತದೆ. ಆಗ ಮನಸ್ಸಿನಲ್ಲಿ ಒಂದು ಅಪೂರ್ವ ಶಾಂತಿ ಆವರಿಸುತ್ತದೆ. ಸ್ನೇಹಿತರೆ, ಬರುವಂತ ಸಮಯ ನಿಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಬಹುದು. ಇಂಥ ಸಮಯದ ನಿರ್ಮಾಣ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಆಗಿದೆ. ಇದನ್ನು ನೀವು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ ಮತ್ತು ಆರಂಭದಿಂದ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಇಂಥ ಪವಾಡದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿದೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅನೇಕ ಜನರು ಶುಭ ಸಂಕೇತಗಳ ರೂಪದಲ್ಲಿ ನೋಡುತ್ತಾರೆ. ಇಂದು ನಾವು ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಗ್ರಹಗಳ ಪ್ರಭಾವ ಮತ್ತು ಆ 2 ವಿಶೇಷ ಸಂಕೇತಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ. ಇವುಗಳನ್ನು ಅನೇಕ ಸಂಪ್ರದಾಯಗಳಲ್ಲಿ ಶುಭ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಾನು ನಿಮಗೆ ಮಾತು ನೀಡುತ್ತಿದ್ದೇನೆ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ಬದಲಾಗಿ ನಿಮ್ಮ ಬಳಿಗೆ ಸತ್ಯವನ್ನು ತಲುಪಿಸುತ್ತೇನೆ. ಯಾವ ಸತ್ಯ ಇದುವರೆಗೂ ನಿಮ್ಮ ಬಳಿ ತಲುಪಲಿಲ್ಲವೋ ಅದನ್ನು ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಕೊನೆಯ ಪರಿಹಾರವು ಶ್ರಾವಣದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಮತ್ತು ಬರುವಂಥ ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಬಹುದು ಎಂದು ನಾನು ಹೇಳಬಲ್ಲೆ. ಹೀಗಿರುವಾಗ ಮೊದಲ ಸಂದೇಶವನ್ನು ಗಮನವಿಟ್ಟು ಕೇಳಿ. ಇದು ನಿಮ್ಮ ಒಳಿತಿಗಾಗಿ. ಈ ಸಮಯದಲ್ಲಿ 2 ದೊಡ್ಡ ಸಂದೇಶಗಳನ್ನು ಪಾರಿವಾಳದ ಮೂಲಕ ಭಗವಾನ್ ಮಹಾದೇವರು ಕಳಿಸಿದ್ದಾರೆ. ಇದು ನಿಮ್ಮ ಮೇಲ್ಛಾವಣಿಗೆ ಬರಲಿದೆ. ಮಹಾದೇವನ ಕೃಪೆಯ ಸಮಯ ಅಂದರೆ ಶ್ರಾವಣದ ತಿಂಗಳು ಶಿವನಿಗೆ ಸಮರ್ಪಿತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ವಿಷಯ ಎಲ್ಲರಿಗೂ ತಿಳಿದಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಶುಭ ಸ್ಥಾನದಲ್ಲಿದ್ದಾರೆ ಮತ್ತು ಶನಿಯು ಕರ್ಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾರೆ. ಶ್ರಮದ ಫಲ ಸಿಗುವ ಅವಕಾಶಗಳು ಹೆಚ್ಚಾಗಬಹುದು. ಹೌದು ಸ್ನೇಹಿತರೆ, ರಾಹು 3ನೇ ಅಥವಾ 11ನೇ ಮನೆಯಲ್ಲಿದ್ದಾನೆ. ಇದರಿಂದಾಗಿ ಮದುವೆಗಳಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ನೆನಪಿಡಿ, ಗುರು ಶುಭ ಭಾವದಲ್ಲಿದ್ದಾನೆ ಮತ್ತು ಶನಿ ಕರ್ಮ ಭಾವದಲ್ಲಿದ್ದಾನೆ. ಹೀಗಿರುವಾಗ ನಿಮ್ಮ ಶ್ರಮದ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಅದರ ಜೊತೆಗೆ ಇದರರ್ಥ ಯಾವುದೇ ಪ್ರಯತ್ನವಿಲ್ಲದೆ ಹಣದ ಮಳೆ ಸುರಿಯುತ್ತದೆ ಎಂದಲ್ಲ, ಬದಲಾಗಿ ಯಾವುದೋ ಸರಿಯಾದ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಾಗಬಹುದು. ಅನೇಕ ಜನರ ನಿಂತು ಹೋದ ಕೆಲಸಗಳು ಮುಂದೆ ಸಾಗಬಹುದು. ಉದ್ಯೋಗ, ವ್ಯಾಪಾರ ಅಥವಾ ಹೊಸ ಅವಕಾಶವು ನಿಮಗೆ ಸಿಗಬಹುದು. ಸ್ನೇಹಿತರೆ, ಸಮಯ ತುಂಬ ಕಡಿಮೆ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತು ಆರಂಭದಿಂದ ಕೊನೆವರೆಗೂ ನೋಡಿ. ನಿಮ್ಮ ಜೀವನ ಸಂಪೂರ್ಣ ರೀತಿಯಲ್ಲಿ ಬದಲಾಗುತ್ತದೆ ಎಂಬ ಭರವಸೆಯನ್ನು ನಾನು ನೀಡಬಲ್ಲೆ, ಏಕೆಂದರೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಲು ಸಕ್ರಿಯವಾಗಿವೆ. ಈಗ ಏನೇ ನಡೆದರೂ ಅದನ್ನು ನೀವು ಜನ್ಮ ಜನ್ಮಾಂತರದವರೆಗೆ ನೆನಪಿಟ್ಟುಕೊಳ್ಳುತ್ತೀರಾ. 2ನೇ ಮತ್ತು ಅತ್ಯಂತ ಪ್ರಮುಖ ಸಂದೇಶವನ್ನು ಕೇಳಿ. ಪಾರಿವಾಳದ ಸಂಕೇತ ಅಂದರೆ ಭಾರತೀಯ ಸಂಪ್ರದಾಯದಲ್ಲಿ ಪಾರಿವಾಳವನ್ನು ಅನೇಕ ಸ್ಥಳಗಳಲ್ಲಿ ಶಾಂತಿಯ ಸಂದೇಶದ ಹೊಸ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಬುದು ನಿಮಗೂ ತಿಳಿದಿದೆ. ಪಾರಿವಾಳದಲ್ಲಿ ಎಲ್ಲವೂ ಮೊದಲೇ ಅಡಕವಾಗಿರುತ್ತದೆ, ಏಕೆಂದರೆ ಅವುಗಳನ್ನು ಅತ್ಯಂತ ಚಾಣಾಕ್ಷ ಹಕ್ಕಿಗಳೆಂದು ಪರಿಗಣಿಸಲಾಗುತ್ತದೆ. ಹೌದು ಸ್ನೇಹಿತರೆ, ಜೀವನದಲ್ಲಿ ಸತತ ಹೋರಾಟವಿದ್ದರೆ ಈ ಸಮಯ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಂಕೇತವೂ ಆಗಿರಬಹುದು. ನೀವು ದಿನಕ್ಕೆ 2ರಷ್ಟು, ರಾತ್ರಿ 4ರಷ್ಟು ಅಭಿವೃದ್ಧಿ ಹೊಂದುವ ದಿನ ದೂರವಿಲ್ಲ ಮತ್ತು ಇದೇ ಶ್ರಾವಣ ಮಾಸದಲ್ಲಿ ಅಂದರೆ ಆಗಸ್ಟ್ ತಿಂಗಳಿನಲ್ಲೇ ನಿಮ್ಮ ಜೀವನದಲ್ಲಿ ಹಣದ ಮಳೆಯಾಗುತ್ತದೆ. ನೆನಪಿಡಿ, ಪ್ರತಿಯೊಂದು ಸಂಕೇತದ ಅರ್ಥ ವ್ಯಕ್ತಿಯ ಪರಿಸ್ಥಿತಿಗಳು ಮತ್ತು ಕರ್ಮಗಳ ಜೊತೆ ಜೋಡಿಸಲ್ಪಟ್ಟಿರುತ್ತದೆ. ಯಾವ ಸಂಕೇತವೂ ಚಿಕ್ಕದಲ್ಲ. ಯಾರ ಮೇಲೆ ಬ್ರಹ್ಮಾಂಡದ ಶಕ್ತಿಗಳು ಕರುಣೆ ತೋರಿಸುತ್ತವೆಯೋ ಅವರ ಜೀವನದಲ್ಲಿ ಇಂಥ ದೊಡ್ಡ ದೊಡ್ಡ ದೇವಿ ದೇವತೆಗಳ ಪವಾಡ ನಡೆಯುತ್ತದೆ. ಮಹಾದೇವ, ದುರ್ಗಾ ಮಾತೆ, ಬಜರಂಗಬಲಿ ವಿಶೇಷ ಕೃಪೆ ನಿಮ್ಮ ಮೇಲಿದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತು ಆರಂಭದಿಂದ ಕೊನೆವರೆಗೂ ನೋಡಿ, ಏಕೆಂದರೆ ಈಗ ನಡೆಯಲಿರುವುದನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ಇನ್ನೂ ಒಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ
ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಮೇಲಿರುವವನು ನಿಮಗಾಗಿ ಅತ್ಯಂತ ದೊಡ್ಡ ಯೋಜನೆಯನ್ನು ರೂಪಿಸಿದ್ದಾನೆ. ಹೌದು ಸ್ನೇಹಿತರೆ, ಆದ್ದರಿಂದ ಈ ಸಮಯದಲ್ಲಿ ಪಾರಿವಾಳದ ಮೂಲಕ ನಿಮಗೆ 3 ದೊಡ್ಡ ಸಂದೇಶಗಳು ಬರುತ್ತವೆ ಮತ್ತು ಈ ಸಂದೇಶದ ಮೂಲಕ ನೀವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ಈಗ ನಾವು ಗ್ರಹಗಳ ಪ್ರಭಾವದ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಶುಭ ದೃಷ್ಟಿ ನೀಡುತ್ತಿದ್ದರೆ, ಶುಕ್ರನು ಧನಸ್ಥಾನವನ್ನು ಬಲಪಡಿಸುತ್ತಾರೆ ಅಥವಾ ಚಂದ್ರನು ಮನಸ್ಸನ್ನು ಸ್ಥಿರಗೊಳಿಸುತ್ತಿದ್ದಾರೆ, ಶನಿಯು ನಿಮ್ಮ ಕರ್ಮಕ್ಕೆ ಸಾಥ್ ನೀಡುತ್ತಿದ್ದರೆ ನೀವು 1% ಕೂಡ ಚಿಂತಿಸಬೇಕಾಗಿಲ್ಲ. ದೀರ್ಘ ಸಮಯದಿಂದ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ರಾಹು ಮತ್ತು ಕೇತು ಕೆಲವೊಮ್ಮೆ ಗೊಂದಲವನ್ನು ಉಂಟು ಮಾಡುತ್ತಾರೆ. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರದಲ್ಲಿ ನೀವು ಆತುರ ಪಡಲೇಬಾರದು. ನೆನಪಿಡಿ, ಮಹಾದೇವನ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲೆ ಇರುತ್ತದೆ, ಯಾವಾಗಲೂ ಶ್ರಮಿಸುವುದರಲ್ಲಿ ನಂಬಿಕೆ ಇಡುತ್ತಾರೋ ಮತ್ತು ಎಂದಿಗೂ ಇನ್ನೊಬ್ಬರ ಹಾದಿಯನ್ನು ನೋಡಿ ಹೊಟ್ಟೆ ಉರಿ ಪಡುವುದಿಲ್ಲವೋ, ಜನರಿಗೆ ಹೋಲಿಕೆ ಮಾಡುವುದಿಲ್ಲವೋ, ಬದಲಾಗಿ ಯಾವಾಗಲೂ ಪ್ರಯತ್ನವನ್ನು ಮುಂದುವರಿಸುತ್ತಾರೆ. ಪ್ರಯತ್ನದ ಮೇಲೆ ಅಂದರೆ ಶ್ರಮದ ಮೇಲೆ ನಂಬಿಕೆ ಇಡುತ್ತಾನೆ, ತನ್ನ ಮೇಲೆ ನಂಬಿಕೆ ಇಡುತ್ತಾನೆ ಮತ್ತು ದೇವತೆಗಳ ಮೇಲೆ ನಂಬಿಕೆ ಇಡುತ್ತಾನೆ. ಭಗವಂತ ಎಂದಿಗೂ ನನ್ನ ಶ್ರಮವನ್ನು ವ್ಯರ್ಥ ಮಾಡಲು ಬಿಡುವುದಿಲ್ಲ ಎಂದು ಇಂಥ ವ್ಯಕ್ತಿಯ ಮೇಲೆ ದೇವರ ವಿಶೇಷ ಕೃಪೆ ಲಭಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮೇಲೆ ಮಹಾದೇವನು ದಯೆ ತೋರಿದ್ದಾರೆ. ಚಿಂತಿಸಬಾರದು. ಒಂದು ಸಣ್ಣ ಕತೆ, ಅಂದರೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ, ಗಮನವಿಟ್ಟು ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ವ್ಯಕ್ತಿ ದಿನವೂ ಶಿವನ ದೇವಸ್ಥಾನಕ್ಕೆ ಹೋಗುತ್ತಿದ್ದ. ಅವನು ಎಂದಿಗೂ ದೇವರಿಂದ ಹಣವನ್ನು ಕೇಳುತ್ತಿರಲಿಲ್ಲ. ಅವನು, ಹೇ ಮಹಾದೇವ, ಹೇ ಪರಮಪಿತ, ಹೇ ಪರಮೇಶ್ವರ, ನನಗೆ ಸರಿಯಾದ ಹಾದಿಯನ್ನು ತೋರಿಸು ಎಂದು ಮಾತ್ರ ಹೇಳುತ್ತಿದ್ದ. ಹಲವು ತಿಂಗಳವರೆಗೆ ಏನೂ ಬದಲಾಗಲಿಲ್ಲ. ಆದರೆ ಒಂದು ದಿನ ಅವನಿಗೆ ಅಂಥ ಒಂದು ಅವಕಾಶ ಸಿಕ್ಕಿತು. ಅದು ಅವನ ಶ್ರಮಕ್ಕೆ ಗುರುತಿಸುವಿಕೆಯನ್ನು ತಂದುಕೊಟ್ಟಿತ್ತು. ಮೆಲ್ಲನೆ ಅವನ ಜೀವನ ಬದಲಾಯಿತು ಮತ್ತು ಯಾರು ಅವನನ್ನು ನಿಂದಿಸುತ್ತಿದ್ದರೋ ಅವರು ಕೂಡ ಅವನನ್ನು ಹೊಗಳಲು ಪ್ರಾರಂಭಿಸಿದರು. ಸ್ನೇಹಿತರೆ, ಈ ಕಥೆಯ ಸಂದೇಶವೇನೆಂದರೆ, ಭಗವಂತ ಅವಕಾಶವನ್ನು ನೀಡಬಹುದು, ಆದರೆ ಯಶಸ್ಸು ಕರ್ಮದಿಂದಲೇ ಸಿಗುತ್ತದೆ. ನೀವು ಯಾವಾಗಲೂ ಕರ್ಮ ಮಾಡಬೇಕು, ಏಕೆಂದರೆ ಕರ್ಮದ ಫಲ ಇಂದು ಸಿಗದಿದ್ದರೂ ನಾಳೆ ಸಿಕ್ಕೇ ಸಿಗುತ್ತದೆ. ಈ ಸಮಯದಲ್ಲಿ ಪ್ರಮುಖವಾಗಿ ಯಾರಿಗೆ ಲಾಭ ಸಿಗುವ ಸಾಧ್ಯತೆ ಇದೆ, ಯಾರು ತುಂಬ ಶ್ರಮಿಸುತ್ತಿದ್ದಾರೋ, ಭರವಸೆ ಆಸರೆಯಲ್ಲಿ ಜೀವನ ನಡೆಸುತ್ತಿದ್ದಾರೋ, ಯಾರ ಹಣ ಸುದೀರ್ಘ ಸಮಯದಿಂದ ಸಿಲುಕಿಕೊಂಡಿದೆಯೋ ಮತ್ತು ಸಿಗುವ ಸಾಧ್ಯತೆ ಇದೆಯೋ ಅಂಥ ಜನರ ಅದೃಷ್ಟ ಬೆಳಗಬಹುದು. ಹೊಸ ಕೆಲಸಕ್ಕೆ ಅಥವಾ ವ್ಯಾಪಾರಕ್ಕೆ ಸಿದ್ಧತೆ ನಡೆಸುತ್ತಿರುವವರ ಅದೃಷ್ಟ ಕುಲಾಯಿಸಬಹುದು. ಆದರೆ ಹಲವು ದಿನಗಳಿಂದ ಉದ್ಯೋಗ ಸಿಕ್ಕಿಲ್ಲವೋ ಅಥವಾ ವ್ಯಾಪಾರವು ಚೆನ್ನಾಗಿ ನಡೆಯುತ್ತಿಲ್ಲವೋ ಅಂಥ ಜನರಿಗೆ ಈ ಸಮಯ ಅದೃಷ್ಟದ ಬದಲಾವಣೆ ತಿರುವು ಎಂದು ಸಾಬೀತಾಗಬಹುದು. ಯಾರು ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೋ ಮತ್ತು ತಮ್ಮ ಹೆಗಲ ಮೇಲೆ ಸಾಕಷ್ಟು ಹೊರೆ ಹೊಂದಿದ್ದಾರೋ, ಆದರೆ ಜವಾಬ್ದಾರಿಗಳಿಂದ ಓಡಿ ಹೋಗುತ್ತಿಲ್ಲವೋ ಅಂಥ ಜನರಿಗೆ ಸುವರ್ಣ ಸಮಯ ಪ್ರಾರಂಭವಾಗಿದೆ. ಯಾರು ಪ್ರಾಮಾಣಿಕತೆಯಿಂದ ಮುನ್ನಡೆಯಲು ಬಯಸುತ್ತಾರೋ ಅವರ ಮೇಲೆ ಈ ಸಮಯದಲ್ಲಿ ಮಹಾದೇವನ ಆಶೀರ್ವಾದ ಸಿಗುತ್ತದೆ ಮತ್ತು ಇದೇ ಶ್ರಾವಣ ಮಾಸದಲ್ಲಿ ನೀವು ಕೋಟ್ಯಾಧಿಪತಿಯೂ ಆಗಬಹುದು. ಆದರೆ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕಾಗಬಹುದು. ನೋಡಿ, ಎಲ್ಲಿ ಸಂತೋಷ ಬರುತ್ತದೆಯೋ ಅಲ್ಲಿ ದುಃಖದ ಸಂದೇಶವು ಸಿಗುತ್ತವೆ. ಎಲ್ಲಿ ಜನರು ಮುಂದೆ ಸಾಗುತ್ತಾರೋ ಅಲ್ಲಿ ಕೆಳಗೆ ಬೀಳುತ್ತಾರೆ. ಹಾಗಾದರೆ ಶ್ರಾವಣ ಮಾಸದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು? ಮೊದಲನೇ ವಿಷಯವೇನೆಂದರೆ, ನೀವು ಯಾವುದೇ ವ್ಯಕ್ತಿಯನ್ನು ಅನುಮಾನಿಸಬಾರದು. ಸಾಧ್ಯವಾದಷ್ಟು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಕೋಪವು ಜನರಿಗೆ ನಂತರ ಮೊದಲು ಹಾನಿ ಮಾಡುತ್ತದೆ ಮತ್ತು ಯಾವಾಗಲೂ ಕೆಟ್ಟ ಸಹವಾಸದಿಂದ ದೂರವಿರಬೇಕು. ಪರಿಶೀಲಿಸದೆ ಯಾವುದೇ ಹೂಡಿಕೆಯಲ್ಲಿ ಹಣವನ್ನು ತೊಡಗಿಸಬಾರದು. ತಂದೆ ತಾಯಿ ಮತ್ತು ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ಗೌರವ ನೀಡಬೇಕು. ಇದರಿಂದಲೇ ಭಗವಾನ್ ಮಹಾದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿನ ಹಾದಿ ಸುಗಮವಾಗುತ್ತದೆ ಹಾಗೂ ದೇವತೆಗಳ ನೇರ ಆಶೀರ್ವಾದ ಲಭಿಸುತ್ತದೆ. ಮತ್ತು ದುರ್ಗಾ ಮಾತೆಯಾಗಿರಲಿ, ಬಜರಂಗ ಬಲಿಯಾಗಿರಲಿ ಅಥವಾ ಸ್ವತಃ ಮಹಾದೇವನೇ ಆಗಿರಲಿ, ಸಮಸ್ತ ದೇವತೆಗಳ ಆಶೀರ್ವಾದ ಸಿಗಲಿದೆ. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳು ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸಬಹುದು. ಆದರೆ ಪ್ರಪಂಚದ ಕತ್ತಲೆಯ ರಾತ್ರಿಯ ನಂತರ ಬೆಳಗಿನ ಮುಂಜಾನೆ ಬಂದೇ ಬರುತ್ತದೆ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೀವು ಏಕೆ ಹೆದರುತ್ತೀರಾ? ನೀವು ತಾಳ್ಮೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಮನೋಭಾವ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಉತ್ತಮ ಅವಕಾಶಗಳು ಬರುತ್ತವೆ. ಸ್ನೇಹಿತರೆ, ಚಿಂತಿಸುವ ಅಗತ್ಯವಿಲ್ಲ, ಏಕೆಂದರೆ ಚಿಂತೆಯು ಬುದ್ಧಿವಂತಿಕೆಯನ್ನು ಕುಗ್ಗಿಸುತ್ತದೆ. ಚಿಂತೆಯಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಸನ್ಮತಿಯು ನೀಡುವಂತೆ ನೀವು ಮಹಾದೇವನಲ್ಲಿ ಪ್ರಾರ್ಥಿಸಬೇಕು. ಕಷ್ಟದ ಸಮಯವನ್ನು ಎದುರಿಸುವ ಧೈರ್ಯ, ಶಕ್ತಿ ಮತ್ತು ಶ್ರಮವು ಉತ್ತಮ ಫಲವನ್ನು ನೀಡಲಿ ಎಂದು ನೀವು ಮಹಾದೇವನಲ್ಲಿ ವಿನಂತಿಸಿಕೊಳ್ಳಬೇಕು. ಮಹಾದೇವನು ತನ್ನ ಭಕ್ತರ ಕರೆಯನ್ನು ತಕ್ಷಣವೇ ಕೇಳಿಸಿಕೊಳ್ಳುತ್ತಾನೆ. ಹಾಗಾಗಿ ನಿಮ್ಮ ಕರೆಯನ್ನು ಸಹ ಖಂಡಿತವಾಗಿಯೂ ಆಲಿಸುತ್ತಾನೆ.
ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶಿವ ಭಗವಂತನಲ್ಲಿ ಪ್ರಾರ್ಥಿಸಿ. ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ ಮತ್ತು ಸಮೃದ್ಧಿಯ ಹಾದಿ ಸುಗಮವಾಗಲಿ. ಸ್ನೇಹಿತರೆ, 24 ಗಂಟೆಗಳ ಒಳಗೆ ಸಿಹಿ ಹಂಚುವ ಸಮಯ ಪ್ರಾರಂಭವಾಗಿದೆ. ಸಂಭ್ರಮಿಸುವ ಸಮಯ ಶುರುವಾಗಿದೆ. ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೆಯಲಿವೆ. ಅದನ್ನು ನೋಡಿ ನೀವು ತುಂಬ ಸಂತೋಷ ಪಡುತ್ತೀರಿ. ಇಂತಹ ಸಮಯ ಪ್ರತಿಯೊಬ್ಬರ ಜೀವನದಲ್ಲೂ ಬರುವುದಿಲ್ಲ. ಅವರ ಮೇಲೆ ದೇವತೆಗಳ ಅತ್ಯಂತ ಕೃಪೆ ಇರುತ್ತದೆಯೋ ಅವರ ಜೀವನದಲ್ಲಷ್ಟೇ ಇಷ್ಟೊಂದು ವಿಶೇಷ ಸಮಯ ನಿರ್ಮಾಣವಾಗುತ್ತದೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕಿವೆ. ಆದ್ದರಿಂದ ನೀವು 1% ಕೂಡ ಭಯಪಡುವ ಅಗತ್ಯವಿಲ್ಲ. ನಿಮಗಾಗಿ ನೀವು ಕಂಡಿದ್ದ ಬಹುಶ್ರಮದಿಂದ ಕಂಡಿದ್ದ ಆ ಎಲ್ಲ ಕನಸುಗಳು ನನಸಾಗಲಿವೆ. ಸ್ನೇಹಿತರೆ, ಸುಖಮಯ ಕೌಟುಂಬಿಕ ಜೀವನಕ್ಕಾಗಿ ನೀವು ಬಯಸಿದರೆ ಶನಿ ದೇವರಿಗೆ ಎಣ್ಣೆಯಿಂದ ಅಭಿಷೇಕ ಮಾಡಬಹುದು ಅಥವಾ ಹನುಮಂತ ದೇವರ ಪೂಜೆ ಮಾಡಬಹುದು. ಹನುಮಂತನು ಸಂಕಟ ಮೋಚಕನು. ನಿಮ್ಮ ಜೀವನದ ಎಲ್ಲ ರೀತಿಯ ಸಂಕಷ್ಟಗಳನ್ನು ನಿವಾರಿಸುತ್ತಾನೆ. ನೋಡಿ, ಕ್ಷಣಿಕ ಕೋಪವು ವಿವಾದ ಮತ್ತು ದುರ್ಭಾವನೆಗೆ ಕಾರಣವಾಗಬಹುದು. ಸರಿ ತಾನೆ? ಬಾಕಿ ಉಳಿದಿರುವ ವಿಷಯಗಳು ಮತ್ತಷ್ಟು ತೊಡಕಾಗಬಹುದು. ಆ ವೆಚ್ಚಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಜೀವನ ಸಂಗಾತಿಯೊಂದಿಗಿನ ಜಗಳವು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಅನಗತ್ಯ ಒತ್ತಡವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಬಹುತೇಕ ವಿಷಯಗಳನ್ನು ಬದಲಾಯಿಸುವುದು ಅಸಾಧ್ಯ ಎಂಬುದು ಒಪ್ಪಿಕೊಳ್ಳುವುದೇ ಜೀವನದ ದೊಡ್ಡ ಪಾಠವಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರೀತಿ ಪಾತ್ರರು ಇಂದು ಸ್ವಲ್ಪ ಅಂತರ ಕಾಯ್ದುಕೊಂಡಂತೆ ಭಾಸವಾಗಬಹುದು. ಇದು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಮತ್ತು ಬೇಸರವನ್ನು ಹೆಚ್ಚಿಸುತ್ತದೆ. ಉದ್ಯಮಿಗಳು ತಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನೀವು ಹಾಗೆ ಮಾಡಿದರೆ ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಳ್ಳಬಹುದು. ಈ ಮೊಬೈಲ್ ಬಳಕೆಯು ತಪ್ಪಲ್ಲ, ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಇವುಗಳನ್ನು ಬಳಸಿ ಪ್ರಮುಖ ಸಮಯವನ್ನು ನೀವು ಹಾಳು ಮಾಡಬಾರದು. ಇದು ತುಂಬ ಕೆಟ್ಟ ವಿಷಯಗಳು ನಿಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಆದರೆ ನಿಮ್ಮ ಆತ್ಮೀಯರ ಜೊತೆಗೆ ನೀವು ಉತ್ತಮ ಸಮಯ ಕಳೆಯುವಿರಿ. ಸ್ನೇಹಿತರೆ, ಈ ಸಮಯ ಕೊಂಚ ಕಠಿಣವಾಗಿರಬಹುದು, ಆದರೆ ನಿಮ್ಮ ಧೈರ್ಯದ ಮೇಲೆ ನೀವು ನಂಬಿಕೆ ಇಡಬೇಕು. ನೀವು ಬಯಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪವಾಗಬೇಕೆಂದರೆ ಅದಕ್ಕಾಗಿ ಹಸುವಿಗೆ ಸ್ವಲ್ಪ ಬೆಲ್ಲ ತಿನ್ನಿಸಬಹುದು, ಅಥವಾ ನೀವು ಸಂಜೆಯ ಸಮಯದಲ್ಲಿ ರೊಟ್ಟಿ ಮಾಡುವಾಗ ಮೊದಲ ರೊಟ್ಟಿಯನ್ನು ಗೋಮಾತೆಗೆ ತಿನ್ನಿಸಬಹುದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ನೋಡಿ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು. ಊಟ ತಿಂಡಿಯ ಬಗ್ಗೆ ಗಮನ ಹರಿಸಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ಭವಿಷ್ಯದ ಸಮಯವು ತುಂಬ ಚೆನ್ನಾಗಿದೆ, ಆದರೆ ಮುಂಚೆಗಿಂತಲೂ ಹೆಚ್ಚು ಸ್ವಲ್ಪ ಕ್ರಿಯಾಶೀಲರಾಗಿರಬೇಕು. ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಕೋಟ್ಯಾಧಿಪತಿಯಾಗಲಿರುವ ಅದೆಷ್ಟೋ ಜನರಿದ್ದಾರೆ ಮತ್ತು ಒಣಗಿ ಹೋಗಿದ್ದ ಎಲ್ಲ ಕನಸುಗಳನ್ನು ನನಸಾಗಲಿವೆ. ನಾನು ಸುಳ್ಳು ಹೇಳುತ್ತಿಲ್ಲ, ನಿಜವನ್ನೇ ಹೇಳುತ್ತಿದ್ದೇನೆ. ಮಹಾಲಕ್ಷ್ಮೀ ದೇವಿ, ಗಣೇಶ ದೇವರು ಮತ್ತು ಸರಸ್ವತಿ ತಾಯಿ ಕೃಪೆ ನಿಮ್ಮ ಮೇಲಿದೆ. ಆದ್ದರಿಂದ ನೀವು ಈಗ ಧನವಂತರಾಗಿ ಇರುತ್ತೀರಿ. ಕೇವಲ ನಂಬಿಕೆ ಇಡಿ. ನಂಬಿಕೆ ಇಟ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾನು ನಿಮಗೆ ಎಲ್ಲವನ್ನು ತಿಳಿಸಿದ್ದೇನೆ. ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ, ಏನಾದರೂ ಕೇಳಲು ಬಯಸಿದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ. ಹಾಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನಗಳು ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.